forever on fire. ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. 13 ವರ್ಷಗಳ ಬಳಿಕ ಬಳ್ಳಾರಿ ಜಿಲ್ಲೆಗೆ ರೆಡ್ಡಿ ಎಂಟ್ರಿ ಆಗ್ತಾರೆ. ಅಕ್ರಮ ಗಣಿಗಾರಿಕೆ ಆರೋಪ ಮೇರೆಗೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಬಾರದು ಅಂತ ಕೋರ್ಟ್ ನಿರ್ಬಂಧವನ್ನ ವಿಧಿಸಿತ್ತು. ಇದೀಗ ಸುಪ್ರೀಂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 13 ವರ್ಷಗಳ ನಂತರ ಬಳ್ಳಾರಿ ಜಿಲ್ಲೆಗೆ ರೆಡ್ಡಿ ಆಗಮನ ಆಗತ್ತೆ. ಅಕ್ರಮ ಗಣಿಗಾರಿಕೆ ಆರೋಪದ ಮೇರೆಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಕೋರ್ಟ್. ಇದೀಗ ಬಳ್ಳಾರಿ ಪ್ರವೇಶಕ್ಕೆ ಅವಕಾಶವನ್ನ ನೀಡ್ತಾ ಇದೆ ಸುಪ್ರೀಂ ಕೋರ್ಟ್. 2011 ಸೆಪ್ಟೆಂಬರ್ 5ರಂದು ಜನಾರ್ದನ ರೆಡ್ಡಿಯ ಬಂಧನ ಆಗಿತ್ತು. ಆ ನಂತರದ ದಿನಗಳಲ್ಲಿ ಬಳ್ಳಾರಿ, ಕರ್ನೂಲು, ಅನಂತಪುರಕ್ಕೆ ಎಂಟ್ರಿ ಕೊಡಂಗಿಲ್ಲ ಅಂತ ಕೂಡ ಸೂಚಿಸಲಾಗಿತ್ತು. ಇದೀಗ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿಗೆ ಹೋಗಬಹುದು. 13 ವರ್ಷಗಳ ಬಳಿಕ ರೆಡ್ಡಿಗೆ ಒಂದು ರೀತಿಯಾದಂಥ ಸಂತಸ, ಒಂದು ರೀತಿಯಾದಂಥ ರಿಲೀಫ್. ಯಾಕಂದ್ರೆ ನನ್ನ ಕ್ಷೇತ್ರ, ನನ್ನ ತವರು, ನನ್ನ ಊರು, ನಾನು ಹೋಗಲೇಬೇಕು ಅಂತೆಲ್ಲ ಬಹಳ ಆಸೆ ಇಟ್ಕೊಂಡಿದ್ರು. ಸಾಕಷ್ಟು ಬಾರಿ ಕೇಳಿದ್ರು ಅವಕಾಶವನ್ನ, ನಾನು ಹೋಗಿ ಬರಬೇಕು ಅಂತ. ಅವರ ಮಗಳ ಮದುವೆ ಸಂದರ್ಭ ಮತ್ತು ನಾಮಕರಣ ಮತ್ತು ಬರ್ತ್ಡೇ ಈ ಸಂದರ್ಭಗಳಲ್ಲೂ ಕೂಡ, ಯಾವುದೋ ಫ್ಯಾಮಿಲಿ ಫಂಕ್ಷನ್ಸ್ ಕಾರ್ಯಕ್ರಮಗಳಲ್ಲೂ ಕೂಡ ಅವರಿಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆಗ್ಲೂ ಕೂಡ ಅವರು ಬಹಳ ಬೇಸರ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ಫೈನಲಿ 13 ವರ್ಷಗಳ ಬಳಿಕ ಬಳ್ಳಾರಿ ಜಿಲ್ಲೆಗೆ ರೆಡ್ಡಿ ಎಂಟ್ರಿ ಕೊಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅಕ್ರಮ ಗಣಿಗಾರಿಕೆ ಆರೋಪದ ಮೇರೆಗೆ ಜೈಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ನಿರ್ಬಂಧವನ್ನ ಹೇರಲಾಗಿತ್ತು. ಅದರಲ್ಲಿ ಬಳ್ಳಾರಿ ಪ್ರವೇಶಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರದು ಅನ್ನುವಂಥ ಒಂದು ನಿರ್ದೇಶನ ಕೂಡ ಇತ್ತು. ಸೊ ಇದೀಗ ಅವಕಾಶಕ್ಕೆ ಓಕೆ ಅಂತ ಹೇಳಲಾಗಿದೆ. ಬಳ್ಳಾರಿ, ಕರ್ನೂಲು, ಅನಂತಪುರಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಕೂಡ ಬಳ್ಳಾರಿಗೆ ಹೋಗ್ಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸುಮಾರು 13 ವರ್ಷಗಳ ನಂತರ ತಮ್ಮ ಊರಿಗೆ ತಾನು ಹೋಗುವಂತಹ ಖುಷಿಯಲ್ಲಿ ಈಗ ರೆಡ್ಡಿ ಅವರು ಇದ್ದಾರೆ. ಅಕ್ರಮ ಗಣಿಗಾರಿಕೆ ಆರೋಪದ ಹಿನ್ನೆಲೆಯಲ್ಲಿ ರೆಡ್ಡಿ ಅವರು ಜೈಲಿಗೆ ಹೋಗಿದ್ರು. ಅದಾದ ನಂತರ ಅವರಿಗೆ ಸಾಕಷ್ಟು ನಿರ್ಬಂಧಗಳನ್ನ ಹೇರಲಾಗಿತ್ತು, ಶಿಕ್ಷೆ ಕೂಡ ಆಗಿತ್ತು. ಸೊ ಅದಾದ ಮೇಲೆ ಹೊರಗಡೆ ಬಂದ ಮೇಲೂ ಕೂಡ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಬಳ್ಳಾರಿಗೆ ಹೋಗಲೇಬಾರದು, ಎಂಥದ್ದೇ ಪರಿಸ್ಥಿತಿಗಳೆಲ್ಲ ಆದ್ರೂ ಅಂತ ಬಹಳಷ್ಟು ಬಾರಿ ಅವ್ರ ಪರ್ಮಿಷನ್ ಅನ್ನ ಕೇಳಿದ್ದೂ ಇದೆ. ಬಳ್ಳಾರಿಗೆ ಹೋಗ್ಬೋದಾ, ಹೋಗ್ಬರೋದಕ್ಕೆ ಅವಕಾಶ ಇದೆಯಾ ಅಂತ. ಸೊ ಈಗ ಆ ಅವಕಾಶ ಸಿಗ್ತಾ ಇದೆ, ಹೋಗಬಹುದು ಅನ್ನುವಂಥ ಆದೇಶ ಹೊರಬಿದ್ದಿದೆ. ಅದು ನೋಡಿ 13 ವರ್ಷಗಳ ನಂತರದಲ್ಲಿ ಈ ಒಂದು ಅವಕಾಶ ಸಿಗ್ತಾ ಇರೋದು. ಆ ಒಂದು ಖುಷಿಯಲ್ಲಿ ಇದೀಗ ರೆಡ್ಡಿ ಇದ್ದಾರೆ. ಅವರು ಎಲೆಕ್ಷನ್ಗೆ ನಿಂತಿದ್ರು, ಎಲೆಕ್ಷನಲ್ಲಿ ಓಡಾಡಿದ್ರು, ಮತ್ತೆ ರಾಜಕೀಯಕ್ಕೆ ಕಂಬ್ಯಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದರೂ ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಬಳ್ಳಾರಿಗೆ ಹೋಗೋ ಹಾಗಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಫೈನಲಿ ಬಳ್ಳಾರಿಗೆ ಹೋಗೋದಕ್ಕೆ 13 ವರ್ಷಗಳ ನಂತರ ರೆಡ್ಡಿ ಅವರಿಗೆ ಅವಕಾಶ ಸಿಗ್ತಾ ಇದೆ. ಖಂಡಿತ ನೀತಿ. ಜನಾರ್ದನ ರೆಡ್ಡಿ ಅವರಿಗೆ ಎಲ್ಲೋ ಒಂದು ಕಡೆ ಈಗ ಬಿಗ್ ರಿಲೀಫ್ ಸಿಕ್ಕಂತೆ ಇದು. ಸುಪ್ರೀಂ ಕೋರ್ಟ್ ಇದೀಗ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟೋದ್ರಿಂದ ಸಹಜವಾಗಿ ಈಗ ಬಳ್ಳಾರಿಯಲ್ಲೇ ಅವರು ವಾಸ್ತವ್ಯವನ್ನ ಹೂಡಬಹುದು. ಇಲ್ಲಿ ಅವರಿಗೆ ಬಳ್ಳಾರಿಗೆ ತೆರಳಬೇಕಾಗಿದ್ರೆ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕಾಗಿತ್ತು ಜನಾರ್ದನ್ ರೆಡ್ಡಿ ಅವರು. ಯಾಕಂದ್ರೆ 2011ರಲ್ಲಿ ಅವರನ್ನ ಬಂಧನ ಮಾಡುವಂತ ಸಂದರ್ಭದಲ್ಲೇ ಸಾಕ್ಷ್ಯಗಳನ್ನ ನಾಶ ಮಾಡಬಹುದು ಅನ್ನುವಂತ ಕಾರಣಕ್ಕೆ ಸಿಬಿಐ ಅಪೀಲ್ ಅನ್ನ ಹೋಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಬಳ್ಳಾರಿ, ಅನಂತಪುರ ಹಾಗೆ ಕರ್ನೂಲು ಮೂರು ಜಿಲ್ಲೆಗಳಲ್ಲಿ ಅಂದ್ರೆ 2 ಆಂಧ್ರಕ್ಕೆ ಬರುವಂತಹ ಜಿಲ್ಲೆಗಳು, ಕರ್ನಾಟಕದ ಬಳ್ಳಾರಿ, 3ರಲ್ಲೂ ಕೂಡ ಗಣಿಗಾರಿಕೆ ನಡೀತಾ ಇತ್ತು. 3ರಲ್ಲೂ ಕೂಡ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತಹ ಕಂಪನಿಗಳು ಅಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ವು. ಹಾಗಾಗಿ ಸಾಕ್ಷ್ಯಗಳನ್ನ ನಾಶ ಮಾಡಬಹುದು, ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಆದ್ರೆ ಅನ್ನುವಂತ ಕಾರಣಕ್ಕೆ ಅವರನ್ನ ನಿರ್ಬಂಧವನ್ನ ಏರಲಾಗಿತ್ತು ಆ 3 ಜಿಲ್ಲೆಗಳಿಗೆ. ಇದೀಗ ಸುಪ್ರೀಂ ಕೋರ್ಟ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಯಾವುದೇ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಹಿಂದೆ ಅವರ ಮಗಳ ಹೆರಿಗೆ ಸಂದರ್ಭದಲ್ಲಿ, ಮದುವೆ ಸಂದರ್ಭದಲ್ಲಿ ಪೂರ್ವಾನುಮತಿಯನ್ನ ಪಡೆದುಕೊಂಡು ಅವರು ಭಾಗವಹಿಸಿದ್ರು. ಅದಕ್ಕೂ ಕೂಡ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಸಿಬಿಐ ಆಗ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಆದ್ರೆ ಈಗ ಅವ್ರಿಗೆ ಬಿಗ್ ರಿಲೀಫ್ ಸಿಕ್ಕಂತೆ. ಈಗ
ಇಲ್ಲಿ ಅವರಿಗೆ ಅವರು ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನ ಮಾಡ್ತಾ ಇದ್ರು. ಈಗ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಅವರು ಬಳ್ಳಾರಿಗೆ ತೆರಳಿ ಬಳ್ಳಾರಿ ನಿವಾಸದಲ್ಲೇ ಅವರು ವಾಸ್ತವ್ಯವನ್ನ ಹೂಡಬಹುದಾಗತ್ತೆ. ಈಗ ಯಾವುದೇ ರೀತಿಯಾದಂತಹ ಪೂರ್ವಾನುಮತಿಯ ಅಗತ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ಆದೇಶವನ್ನ ಮಾಡಿದೆ. ಅದರಿಂದ ಒಂದು ರೀತಿ ಬಿಗ್ ರಿಲೀಫು, ಜೊತೆಗೆ ಬಳ್ಳಾರಿ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಭಾಗಿಯಾಗೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಂತಾಗಿದೆ. ಯಾಕಂದ್ರೆ ಈ ಒಂದು ನಿರ್ಬಂಧದಿಂದಾಗಿ ಬಳ್ಳಾರಿಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದ್ರೂ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ. ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಅವಕಾಶಗಳಿರಲಿಲ್ಲ. ಹಾಗಾಗಿ ಪಕ್ಕದ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತಹ ಗಂಗಾವತಿಯಲ್ಲಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಸ್ಪರ್ಧಿಸಿದ್ರು. ಅಲ್ಲಿ ಗೆದ್ದು ಕೂಡ ಬಂದಿದ್ದಾರೆ. ಈಗ ಬಳ್ಳಾರಿಗೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಮುಂದಿನ ಅವರ ರಾಜಕೀಯ ಭವಿಷ್ಯ ಜೀವನದಲ್ಲಿ ಬಳ್ಳಾರಿಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡಬಹುದು. ಅದಕ್ಕೂ ಕೂಡ ಅವಕಾಶ ಸಿಕ್ಕಿದೆ. ಜೊತೆಗೆ ಬಳ್ಳಾರಿಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಅನುಮತಿ ಬೇಕಾಗಿಲ್ಲ. ಬಳ್ಳಾರಿಗೆ ಹೋಗ್ಬೇಕು ಅಂದ್ರೆ ಅನುಮತಿ ಪಡ್ಕೊಳ್ಬೇಕಾಯ್ತು. ಈಗ ಯಾವುದೇ ರೀತಿಯಾದಂತಹ ಅನುಮತಿ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ಯಾವಾಗ ಬೇಕಾದ್ರೂ ಕೂಡ ಬಳ್ಳಾರಿಗೆ ಭೇಟಿಯನ್ನ ಮಾಡಬಹುದು. ಬಳ್ಳಾರಿಯಲ್ಲಿ ಅವರು ವಾಸ್ತವ್ಯವನ್ನು ಕೂಡ ಹೂಡಬಹುದು. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ದೀರ್ಘ ವರ್ಷಗಳ ನಂತರ ಈಗ ಉತ್ತಮವಾದಂತಹ ಒಂದು ಆದೇಶ ಈಗ ಅವರ ಪರವಾಗಿ ಬಂದಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.